ತೆಗಿಯಕ್ಕೆ ಹೆಲ್ಪ್ ಮಾಡ್ರಿ. ಸೆದಿನೇ ಜಾಸ್ತಿ ಬೀಳುತ್ತೆ ನೀವು. ಮುಂದೆ ಒಂದು ಮಾರ್ಕರ್ ಇಡಬೇಕು, ಸೈಡಿಗೆ ಒಂದು ಮಾರ್ಕರ್ ಇರಬೇಕು. ನಮಸ್ಕಾರ. ಆ ಮಾರ್ಕರ್ ಮೇಲೆ ಅದು ವೀಲ್ ಹೋಗ್ಬೇಕು. ಇವ್ ಮಾರ್ಕರ್ ಇಲ್ಲ ಇಲ್ಲಿ. ಒಂದ್ಸಲ ಸನಿ ಆಗ್ಯದ ಎಡಿ ಹೋಗಲ್ಲ ಹೋಗಲ್ಲ. ಸಾಲ ಕರೆಕ್ಟ್ ಬೇಕಲ್ಲ ಅದು ಕರೆಕ್ಟ್ ಅದ. ಅಲ್ಲ ಸಾಲ ಕರೆಕ್ಟ್ ಅಂದ್ರೆ ನೀವು 6 ಸಾಲ ನಂತರ 7ನೇ ಸಾಲ ಹೋಗ್ತಿರಲ್ಲ, 6ವರೆಗೆ ಒಂದು ಮಾರ್ಕರ್ ಇರ್ಬೇಕು. ಅದೇನು ಮಾರ್ಕರ್ ಹೋಗ್ತದ, ಒಂದ್ ಗೆರಿ ಹೋಗ್ತದ, ಆ ಮಾರ್ಕರ್ದಾಗೆ ಬರ್ಬೇಕು. ಅದು ಆ ಮಾರ್ಕರ್ ಮೇಲೆ ಅದು ಬಿತ್ತಂದ್ರೆ ಎಲ್ಲ ಮುಂದಿಂದು ಕರೆಕ್ಟ್ ಹೋಗ್ತದೆ. ಈಗ 7ನೇ ಸಾಲ ಕೂಡ್ಯ ನೋಡಿ, ಇಲ್ಲಿ ಹೊಡ್ಯಾಕ್ ಬರಲ್ಲ. ಅದು ಸಿಂಗಲ್ ಇದ್ರೆ ದಿನ ಹೆಚ್ಚಿಗೆ ತಗೋತದ. ಇದು 4 ಎಕರೆ ಮಾಡ್ತಾವ ಒಂದ್ ದಿವ್ಸಿಗೆ. 1 ಎಕರೆಕ 1 ಲೀಟರ್ಕ 1 ಎಕರೆ ಹೋಗ್ತದೆ. ಒಂದ್ ದಿವ್ಸ ನಾಳೆ ಮಳೆ ಬರ್ತಂದ್ರೆ ಹೊಡ್ಯಾಕ್ ಬರಲ್ಲ. ಅರ್ಥ ಆಯ್ತಲ್ಲ. ಮತ್ 2-3ನೇ ದಿವ್ಸ ಬರಲ್ಲ, ಅವು ಮೊಳಕೆ ಎಲ್ಲ ಬಂದ್ಬಿಡ್ತಾವ. ಇವೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಭಾಳ ಅವ ತೋರಿ. ಫೀಲ್ಡ್ನಾಗ ಭಾಳಷ್ಟು ಪ್ರಾಬ್ಲಮ್ಸ್ಗಳು ಭಾಳ ಅವ. ಬಿತ್ತೋರ್ಬೇಕು ಸರ್, ನಾವಾದ್ರೆ ಹಂಗೆ ಮಾಡ್ತೀವಿ. ಅದು ಬೆಸ್ಟ್. ಅದು ಯಾರ ಕಾಗಿದ್ರೆ ಅಲ್ಲೇ ಮುಂಚೆ ಮಣ್ಣೆ ಇರಲ್ಲ. 16 ಇಂಚಿಗಿತ್ತ ಯಾವ ಪಲ್ಗ ಗೊತ್ತಿಲ್ಲ. ವರ್ಷ ಬಂದವ ಸರ್. ಅಲ್ಲ ಬಂದಾವ. ಈಗ ನಾವು ಮಾಡಿಫಿಕೇಶನ್ ಮಾಡೋದೇನಾ, ಕೆಲವು ಮಾಡಿಫಿಕೇಶನ್ ಹೇಳಿದೇನಾ. ಗಂಜನ್ಯಾಗ ದುಕಾನ್ ಅದವ್ರದ್ದು. ಇದು ಗುಜರಾತ್ದಿಂದ ತಂದಿದ್ದದ. ಇದಕ್ಕೆ ಅವ್ರು ಏನಪ್ಪ ಅಂತಂದ್ರೆ ಕ್ವಶನ್ ಕೆಲವೊಂದು ಕ್ಯಾರೀಸ್ ಅವ. ಡೀಸೆಲ್ದದು ಪೆಟ್ರೋಲ್ ಅದು. ಇದು ಡೀಸೆಲ್ ಬರೋದು. ಇದು 1 ಎಕರೆಗೆ ಎಷ್ಟು ಡೀಸೆಲ್ ಹೋಗ್ತದೆ? ಒಂದು 750 ml to 1000 ml ಅಂದ್ರೆ 1 ಲೀಟರ್. ಮತ್ತೆ ಇದರ ಕಾಸ್ಟ್ ಏನಾಗ್ತದೆ? ಇದ್ರದ್ದು 70,000 ಇನ್ಕ್ಲೂಡಿಂಗ್ GST. 70,000 ಇನ್ಕ್ಲೂಡಿಂಗ್ GST ಅದೇ 12% or 18% ಇದ್ದಿರ್ತದ. ಸಬ್ಸಿಡಿ ಇದಕ್ಕೆ ಏನೂ ಇರಂಗಿಲ್ರಿ. ಸುಮ್ಮ ಅದು ಸಬ್ಸಿಡಿ ಹೇಳ್ತಾರ, ಒಂದು ಹೇಳ್ತಾರ ಕೊಡ್ತಾರ, ಅದು ಬ್ಯಾಡ ಕ್ಯಾಶ್ ಆನ್ ಕ್ಯಾರಿ. ಇದು ಯಾವ್ದು ಮಸ್? ಇದು ಕಮೆಟ್ ಕಂಪ್ನಿದ್ ಬರತ್ತೆ ಸರ್. ಇದು ಕಮೆಟ್ ಇಂಜಿನ್ ಓಲ್ಡ್ ಬ್ರ್ಯಾಂಡ್. ಡೀಸೆಲ್ ಬರೋದು. ಇದು ಪರ್ ಎಕರ್ ಎಷ್ಟು? ಇವಾಗ ನಿಮ್ ನಡ್ಸೋದ್ರ ಮೇಲೆ ಡಿಪೆಂಡ್ ಐತಿ. ಇವಾಗ ನಿಮ್ದು ಹಾರ್ಡ್ ಸಾಯಿಲ್ ಇತ್ತು 1 ತಾಸು ಹೋಗೋದು, 2 ತಾಸು ಹೋಗ್ತದಲ್ಲ, ಎಣ್ಣೆನೂ ಜಾಸ್ತಿ. ಇನ್ನು ಸಾಫ್ಟ್ ಸಾಯಿಲ್ ಇದ್ದು 100% ಅಲ್ಲಿ ಕಡಿಮೆನೆ ಡೀಸೆಲ್ ಟೋಟಲ್ ವೇಟ್ ಎಷ್ಟು? ಇದು 300 kg ಬರುತ್ತೆ. ಇದು ವೇಟ್ 3 ಕ್ವಿಂಟಲ್ ಇನ್ಕ್ಲೂಡಿಂಗ್ ಎಲ್ಲಾನೇ ಬಂತು. ಟೋಟಲ್ 300 kg ವೇಟ್ ಬರೋದು. ಇದು ಝೀರೋ ಮೇಂಟೆನೆನ್ಸ್ ಮಷೀನು. ಇದು ನಂಬರ್ ಫೋಟೋ ಹೊಡ್ಕೋರಿ, ಗ್ರೂಪ್ನಾಗ ಹಾಕ್ಬಿಡ್ರಿ. ಹೇ ಕಂಪನಿಯಿಂದ ಗ್ಯಾರಂಟಿ ವಾರಂಟಿ ಅಂಗಡಿ ಐತಿ. ನಂದಿ ಇಂಜಿನಿಯರಿಂಗ್. ಇದು ಫಾರ್ವರ್ಡ್. ಇದು ಕ್ಲಚ್ ಹೋಗಿದ್ರೆ
ಇದು ಕೆಳಗಡೆ ಹಿಂಗೆ ನೀವು ಬಿತ್ತಿದ 18ರಿಂದ 20 ದಿವ್ಸಕ್ಕೆ ಹೊಡೆದ್ರೆ ಏನು ಪ್ರಾಬ್ಲಮ್ ಬರಲ್ಲ. ಮತ್ತು ಇದು ಏನೈತಿ, ಇದು 10 ಇಂಚ್ ಇದ ಪಲ್ಗ, ಇದಕ್ಕೆ 18 ಇಂಚ್ ಇದ್ರೆ 12 से 14 ಇಂಚ್ ಬೇಕು. 12 ಬೆಸ್ಟ್. ಸರ್ ಇದ್ರಾಗ ಇನ್ನೊಂದು ಎರಡರದ್ದು ಒಂದ್ರದ್ದು ಮಾಡ್ಕೊಳಕ್ ಬರ್ತದೆ ಮಾಡ್ಕೊಳ್ರಿ. ಈಗ ನಮ್ ಬೆಳಿತಕ್ಕಂತೆ ಮಾಡ್ಕೋಬೇಕು. ನಮ್ಗೇನಪ್ಪ ಅಂತ ನಮ್ಗೆ ಯಾವ ಹುಲ್ ಬರ್ತದೆ ಯಾವ ಬರ್ತದೆ ಏನಂತ ಗೊತ್ತಿರಲ್ಲ ಅವ್ರಿಗೆ. ನಮಗ್ ಮಾಡಿಫಿಕೇಶನ್ ಮಾಡ್ದಂಗೆ ನಮ್ಗೊಂದು ಮಷಿನ್ ಕೊಟ್ರಿ. ಈಗ ನಮಗೆ ಎಷ್ಟು ಬೇಕತ್ತನೋ ನಾವು ಎರಡೂ ಕಡೆ ಮಾಡ್ಕೊಳ್ಳೋದು ಭಾಳ ಒಳ್ಳೇದು. ಇಲ್ದಿದ್ರೆ ಅಂತ ನಮ್ಗೆ ಏನು ಪ್ರಾಬ್ಲಮ್ ಬರ್ತದ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಏನು ಮಾಡ್ಕೋಬೇಕಾದ್ರೆ ನಾವೇ ಮಾಡ್ಕೋಬೇಕು. ಈಗ ಅಂದ್ರೆ ಇದು ಸಕ್ಸಸ್ ಆಗ್ತದೆ. ಈಗ ಸ್ವಲ್ಪ 3 ಫೀಟ್ 4 ಫೀಟ್, ನಮಗಂತೂ 6 ಫೀಟ್ ಆಗ್ತದೆ. ಇಂಟರ್ ಕ್ರಾಪ್ ಇರ್ತದೆ, ವಿಷಯ ಬೇರೆ. ಅಲ್ಲಿ ನೀವೇನಾದ್ರೂ ಹಾಕಿದ್ರಪ್ಪ ಅಂತಂದ್ರೆ ಅವ್ರು ಹೇಳೋದಿರಪ್ಪ ಕಾಟನ್ ದೂರ ಇರ್ತದೆ, ಒಳಗೆ ಹಾಕ್ಬೋದು. ತೊಗರಿ